ಫ್ಲೈಟ್ ಹೆಂಗ್ ಅನ್ಸ್ತು? ಫ್ಲೈಟ್ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ನು. ನಮ್ಮ ಕರ್ನಾಟಕನೇ ಬೆಸ್ಟ್. ವಡಪಾವು ಬೀರಂತೂ ಫುಲ್ ಕಂಪ್ನಿ. ನಮ್ಮಪ್ಪ ಸೇರ್ಕೊಂಡು ಫುಲ್ ಪಾರ್ಟಿ ಮಾಡಿ ಗಮ್ಮತ್ ಮಾಡಾರೆ ಮುಂಬೈಲಿ. ಆಗಲ್ಲ ಎಂಜಾಯ್. ಅವ್ರದ್ದೆಲ್ಲ ಕ್ಲೀನ್ ಎಂಜಾಯ್ ಮಾಡ್ಕೊಂಡು ಹೈ ಕ್ಲಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಎಂ ಮಾಡಿದ್ರ, ನಾವು ಹೋಗ್ಬೇಕು ಅನ್ಕೊಂಡಿದೀವಿ ಐಟನರಿ ಬಗ್ಗೆ ಹೇಳಿ. ಇಲ್ಲಿ ನೀವು ಬಿಗ್ ಸ್ಕ್ಯಾಮ್ ಆಗುತ್ತೆ ಇಲ್ಲಿ. ಸೊ ನೀವು ನಮ್ದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಅಂಡ್ ಟ್ರಿಪ್ ಎಲ್ಲ ಮುಗಿತು. ವಿ ಆರ್ ಇನ್ ಬೆಂಗಳೂರು ಗೈಸ್. ನಿನ್ನ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ವೆಲ್ಕಮ್ ಮಾಡ್ತಾನೆ ಇದೀವಿ, ಸುತ್ತಿಸ್ತಾನೆ ಇದೀವಿ ನಾವು ನಿಮ್ಮನ್ನ. ನಿಮ್ಗೆ ಎಲ್ಲ ಮುಂಬೈನಾಗ ನೀಟಾಗಿ ತೋರ್ಸಕ್ ಟ್ರೈ ಮಾಡಿದ್ವಿ. ಅಂದ್ರೆ ನಾವು ಏನ್ ಎಕ್ಸ್ಪೀರಿಯನ್ಸ್ ನೋಡಿದೀವಿ ಅದನ್ನ ನಿಮಗೆ ತೋರ್ಸಕ್ ಟ್ರೈ ಮಾಡಿದೀವಿ. ಆ ಟ್ರಿಪ್ ಅಲ್ಲೂ ಅಷ್ಟು ಇದ್ರಲ್ಲೂ ನಿಮ್ಗೆ ವಿಡಿಯೋ ಮಾಡೋದೆಲ್ಲ ಈಸಿ ಅಲ್ಲ ಗೈಸ್, ಲಿಟರಲಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎಡಿಟಿಂಗ್ ನಾವು ಬಿಸಿ ಟ್ರಾವೆಲ್ ಮಾಡ್ಕೊಂಡು ಸುಸ್ತಾಗಿ ಎಡಿಟಿಂಗ್ ಸಚಿನ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟಿಂಗ್ ರೂಮ್ ಅಲ್ಲೆಲ್ಲ ಕುತ್ಕೊಂಡು ಎಡಿಟ್ ಮಾಡಿ, ಇಯರ್ಫೋನ್ಸ್ ಹಾಕೊಂಡು ಎಡಿಟ್ ಮಾಡಿ ಬ್ಲಾಗ್ ಅಪ್ಡೇಟ್ ಮಾಡ್ತಾ ಇರೋದು. ನಾವ್ ಯಾರು ಎಡಿಟರ್ ಇಟ್ಕೊಂಡಿಲ್ಲ, ಇಲ್ಲ ಡ್ರೈವರ್ ಹಾಕ್ಬಿಟ್ಟು ಕಳ್ಸ್ಬಿಟ್ಟು ಅವ್ರು ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ, ಅದೆಲ್ಲ ನಾವೇ ಎಡಿಟ್ ಮಾಡಿ. ಅಂಡ್ ಇವತ್ತಿನ ಮೊನ್ನೆ ವ್ಲಾಗ್ ನ ಇವತ್ತು ಹಾಕ್ತಾ ಇದೀವಿ, ಅದನ್ನು ಇವಾಗ ಕುತ್ಕೊಂಡು ಎಡಿಟ್ ಮಾಡಿ ಅಂದ್ರೆ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿರೋದು. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಫರ್ಟ್ಸ್ ಗಾರು ಪ್ಲೀಸ್ ವಿಡಿಯೋ ನೋಡೋಕೆ ಲೈಕ್ಸ್ ಮಾಡಿ. ನೀವು ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ವಾ ಚೆಕ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಎಲ್ಲ ಟ್ರಿಪ್ ನ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ವಿ ಗೈಸ್. ಅಂಡ್ ಇವಾಗ ಮುಂಬೈ ಟ್ರಿಪ್ ಮುಗಿದೋಯ್ತು. ನಮ್ಮ ಕರ್ನಾಟಕ ಬಂದು ಬೆಂಗಳೂರು ಬಂದು ಗಗನ ಅವರ ಅಕ್ಕ ನಯನಕ್ಕ ಅವ್ರ ಮನೆಗೆ ಬಂದು ಈಗ ಇಲ್ಲಿಂದ ನಾವು ಮೈಸೂರು ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಇಲ್ಲಿಗ ಪಾಪ ನಯನಕ್ಕ ಅವ್ರು ನಮಗೋಸ್ಕರ ನಾನ್ ವೆಜ್ ಎಲ್ಲ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಬೈದಾರಲ್ಲ, ಫಸ್ಟ್ ಟೈಮ್ ಬೈದಾರೆ ಅವರೆಲ್ಲ ಅಂದ್ಬಿಟ್ಟು ನಾನ್ ವೆಜ್ ಮಾಡೇ ಊಟ ಮಾಡಿ ಕಳ್ಸೋದು ಅಂತ ಅಡುಗೆ ಮಾಡಿ ತಿಂಡಿ ಆಯಿತು. ಈಗ ಊಟ ಮುಗಿಸ್ಕೊಂಡು ಆಲ್ಮೋಸ್ಟ್ 1 o'clock ಆಗಿದೆ. ಊಟ ಮುಗಿಸ್ಕೊಂಡು ಹೋಗ್ಬೇಕು, ಇವತ್ತು ಗ್ರಹಣ ಬೇರೆ ಇದೆ. ಆ್ಯಂಡ್ ಆನ್ ದ ವೇ ಹೋಗ್ತಾ ಇವತ್ತು ನಿಮಗೆ ಇನ್ನೊಂದು ಸ್ವಲ್ಪ ಬೆಂಗಳೂರು ತೋರಿಸ್ತೀವಿ. ಅಂಡ್ ಸಚಿನ್ ಅವ್ರ ಅಪ್ಪ ಅಮ್ಮ ರಾಜ್ಕುಮಾರ್ ಸಮಾಧಿ ಹತ್ರ ಎಲ್ಲ ಹೋಗಿಲ್ಲ ನಾವು. ನಮ್ಮ ಅಪ್ಪ ರಾಜ್ಕುಮಾರ್ ದೊಡ್ಡ ಭಕ್ತ, ದೊಡ್ಡ ಫ್ಯಾನು. ಬಿಗ್ಗೆಸ್ಟ್ ಫ್ಯಾನ್ ಆಫ್ ಶಿವಕುಮಾರ್. ಬಿಗ್ ಫ್ಯಾನ್ ಆಫ್ ಶಿವಕುಮಾರ್ ಅಲ್ವಾ? ಬಿಗ್ ಫ್ಯಾನ್ ಆಫ್ ಶಿವಕುಮಾರ್ ಅಂತಾರಲ್ಲ, ಅದೇ ತರ ನಮ್ಮಪ್ಪ ಬಿಗ್ ಫ್ಯಾನ್ ಆಫ್ ರಾಜ್ಕುಮಾರ್. ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಏನ್ ನೋಡ್ತಾರೋ ಬಿಡ್ತಾರೋ ಅಲ್ಲೆಲ್ಲೋ ಹೋಗಿ ಒಂದು ರಾಜ್ಕುಮಾರ್ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡು ಸ್ಟೇಟಸ್ ಬಿಡದೆ ಇದ್ರೆ ಅವ್ರ ದಿನ ಕಂಪ್ಲೀಟ್ ಆಗಲ್ಲ. ಅಂಡ್ ಇವಾಗ ಗೈಸ್ ಪಾಪ ಚಿರೀಶ್ ಗೌಡ ಅಂತ ಯಾರಮ್ಮ ಫ್ಯಾನ್ ಆಫ್ ಸಚಿನ್ ಅಂತ, ಲವ್ ಫ್ರಮ್ ಕೋಲಾರ. ಅವರು ಕೋಲಾರಿಂದಾನೆ ಫ್ಯಾನ್ ಆಫ್ ಸಚಿನ್ ಅಂತ ಎಲ್ಲ ವಿಡಿಯೋ ಕಮೆಂಟ್ ಆಗ್ತಿದೆ. ಥ್ಯಾಂಕ್ಸ್ ಚಿರೀಶ್ ಅವರೇ. ಯಾಕೆ ಫ್ಯಾನ್ ಆಫ್ ಸಚಿನ್ ಅಂತ ಮೆನ್ಷನ್ ಮಾಡ್ತಿದ್ದೀರಾ? ನಾನು ಇಷ್ಟ ಅಲ್ಲ ನಿಮಗೆ? ಗಗನಿಗೆ ಎಷ್ಟೋ ಜನ ಇಷ್ಟಪಡ್ತಾರೆ, ನನಗೆ ಪರ್ಟಿಕ್ಯುಲರ್ ಆಗಿ ಚಿರೀಶ್ ಅವ್ರು ಒಬ್ಬರೇ ಅಪ್ರಿಷಿಯೇಟ್ ಮಾಡಿ ಫ್ಯಾನ್ ಆಫ್ ಸಚಿನ್ ಅಂತ ಹಾಕಿರೋದು. ಈಗ ಈ ಬ್ಲಾಗ್ ಯಾರಾದ್ರೂ ಫ್ಯಾನ್ ಆಫ್ ಗಗನ ಅಂತ ಹಾಕಿ ಗಗನಿಗೆ ತುಂಬಾ ಜನ ಇದಾರೆ, ಯಾರು ಹೇಳ್ಕೊಂಡಿಲ್ಲ ಅಷ್ಟೇ. ತುಂಬಾ ಜನ ಇಷ್ಟಪಡ್ತೀರಾ, ನಮಗೂ ಗೊತ್ತದು. ಕಪಲ್ ಆಗಿ ಇಷ್ಟಪಡ್ತೀರಾ. ನನ್ನನ್ನೇ ಇಷ್ಟಪಡ್ಬೇಕು ಅಂತ ನಾನು ಅಂದ್ರೆ ಕೇಳ್ಕೊಳಲ್ಲ. ಕಪಲ್ ಆಗಿ ಇಷ್ಟಪಡ್ತೀರಾ. ಅಂಡ್ ಇವತ್ತು ನಾನು ಇನ್ನೊಂದು ಅನ್ಕೊಂಡಿನಿ, ಇಲ್ಲೆಲ್ಲ ನಮ್ಮ ಜೊತೆ 10 ಜನ ಒಟ್ಟಿಗೆ ನಾವು ಹೋಗಿದ್ವಿ ಗೈಸ್. ಎಲ್ಲಾರ್ದು ಪರ್ಸನಲ್ ರಿವ್ಯೂ ಕೇಳಬೇಕು, ಟ್ರಿಪ್ ಹೆಂಗಿತ್ತು ಅಂತ ಕೇಳಬೇಕು ಅಂತ ಅನ್ಕೊಂಡಿನಿ. ಸೊ ಬನ್ನಿ ಒಬ್ಬರಾಗಿ ಕೇಳೋಣ. ಫಸ್ಟ್ ಸಚಿನಿಂದಾನೇ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟ್ ಮಾಡ್ತೀನಿ. ಹೇಳಿ ಸಚಿನ್ ಅವರೇ, ಟ್ರಿಪ್ ಕೈ ನೋವು ಮೊಬೈಲ್ ಇಟ್ಕೊಂಡು ಐಫೋನ್ 17 Pro Max 1/4 kg ಇದೆ ಗೈಸ್. 1/4 kg ಹಿಂಗೆ ಇಟ್ಕೊಂಡಿದ್ರೆ ಕೈ ನೋವು ಬಂದ್ಬಿಡುತ್ತೆ. ಸರಿ ಹೇಳಿ, ಟ್ರಿಪ್ ಹೆಂಗಿತ್ತು? ಏನ್ ಪ್ಲಸ್ ಪಾಯಿಂಟ್, ಏನ್ ಮೈನಸ್ ಪಾಯಿಂಟ್, ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ? ಟ್ರಿಪ್ ಅಂತೂ ಸಕ್ಕತ್ತಾಗಿತ್ತು ಗೈಸ್. ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನನ್ನ ಹೆಂಡತಿ ಸವಾಸ ಮಾಡಿ ನಾನು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ಆ್ಯಂಡ್ ಗಗನನೇ ಎಲ್ಲ ಪ್ಲ್ಯಾನ್ ಮಾಡ್ತೀವಿ ಗೈಸ್. ನಾನು ಬರೀ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿದೆ ಅಷ್ಟೇ. ಗಗನ ಚಂದು ಇಬ್ಬರು ಸೇರಿಕೊಂಡು ಪೂರ್ತಿ ಐಟಿನರಿ ಪ್ಲ್ಯಾನ್ ಮಾಡೋದು ಅವರೇ. ರೂಮ್ಸು, ಟ್ರೈನ್ಸು, ಆ ಟೈಮಿಂಗ್ಸ್ ಹೆಂಗೆ, ಆಮೇಲೆ ಯಾವ ಪ್ಲೇಸಸ್ ಕವರ್ ಮಾಡಬೇಕು ಎಲ್ಲ ಇವರಿಬ್ಬರೇ ಪ್ಲ್ಯಾನ್ ಮಾಡಿದ್ರು. ನಾನಂತೂ ಝೀರೋ ಇನ್ಪುಟ್ಸ್ ಕೊಟ್ಟಿರೋದು. ಅವ್ನು ಕೇಳಿಸ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಇಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಾ, ಇಲ್ಲಿ ಹೋಗಲ್ವಾ ಅಂತ ಕೇಳೋದು. ಏನ್ ಗೊತ್ತಾ, ನನಗೆ ಬೇರೆ ವರ್ಕಲ್ಲಿ ಬಿಸಿ ಇರ್ತೀನಿ. ನಾನು ಇಲ್ಲಿಗೆ ಯೋಚನೆ ಕೊಡೋದು ನನಗೆ ಟೈಮ್ ಇಲ್ಲ, ನನಗೆ ಫ್ರೀಡಮ್ ಇರಲಿಲ್ಲ. ಸೊ ನನಗೆ ಅಷ್ಟು ನಂಬಿಕೆ ಇದೆ ಗಗನನ ಮೇಲೆ. ಅವಳು ಯಾವಾಗಲೂ ಅವಳೇ ತಗೊಳ್ಳೋದು ಇನಿಷಿಯೇಟಿವ್. ಅಂಡ್ ಯಾವಾಗ್ಲೂ ನಾನೇ ತಗೋತಾ ಇದ್ದೆ. ಈ ಸತಿ ಚಂದು ಇದ್ಲಲ್ಲ, ಅದಕ್ಕೆ ನಾನ್ ಸ್ವಲ್ಪ ಲೇಜಿ ಆಗ್ಬಿಟ್ಟೆ. ಚಂದು ತಲೆ ಮೇಲೆ ಬಿಡ್ತಾ ಇದ್ದೆ, ಸ್ವಲ್ಪ ಟ್ರೈನ್ ಚೆಕ್ ಮಾಡು, ಅದು ಚೆಕ್ ಮಾಡು, ಬುಕಿಂಗ್ ಮಾಡು ಅಂತ. ಅವಳು ಅದು ಇದು ತುಂಬಾ ಮ್ಯಾನೇಜ್ ಮಾಡಿ ಎಲ್ಲ ಟ್ರಿಪ್ನ ಸೂಪರ್ ಆಗಿ ಪ್ಲಾನ್ ಮಾಡಿದ್ರು. ಬಟ್ ಸ್ವಲ್ಪ ನಾವು ನಮಗೆ ಲಾಸ್ ಆಯ್ತು, ಅಂದ್ರೆ ಲೂಪ್ ಹೋಲ್ ಇತ್ತು, ನಾವು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು. ಬಟ್ ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಅಲ್ವಾ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತಲ್ಲ. ಸೊ ಅದರಿಂದ ಇದಾಯ್ತು ಅಷ್ಟೇ. ನಮಗೆ ಗೊತ್ತಾಯ್ತು. ಸೊ ಹಿಂಗ್ ಪ್ಲಾನ್ ಮಾಡಬೇಕಾಗಿತ್ತು, ನಾವು ಹಿಂಗ್ ಮಾಡಿದ್ರೆ ಬೆಸ್ಟ್ ಆಗ್ತಿತ್ತು ಅಂತ ಕೆಲವೊಂದು ಅನಿಸ್ತು. ಬಟ್ ಕೆಲವೊಂದೆಲ್ಲ ಆನ್ ಟೈಮ್ ಪರ್ಫೆಕ್ಟ್. ನಾವು ಹೆಂಗ್ ಪ್ಲಾನ್ ಮಾಡ್ತೀವಿ ಹಂಗೆ ಹೋಗಿತ್ತು, ಸಕ್ಕತ್ತಾಗಿ ಮುಗಿಸ್ಕೊಂಡು ವಾಪಸ್ ಬಂದಿದ್ವಿ. ಆ್ಯಂಡ್ ಫುಡ್ ವಿಷಯಕ್ಕೆ ಬಂದರೆ ನಮಗೆ ಅದು ಕರೆಕ್ಟಾಗಿ ಊಟ ಸಿಗ್ತಾ ಇರಲಿಲ್ಲ. ಒಂದ್ಸರಿ ಬರೀ ಬ್ರೇಕ್ಫಾಸ್ಟ್ ಮಾಡಿದ್ರೆ ಡಿನ್ನರ್ ಮಾತ್ರ ಮಾಡ್ತೀವಿ, ಲಂಚ್ ಸಿಗ್ತಾ ಇರಲಿಲ್ಲ. ಟ್ರಾವೆಲ್ ಮಾಡ್ತೀವಿ ಸರಿ, ಹೋಟೆಲ್ ಸಿಗ್ತಾ ಇರಲಿಲ್ಲ. ಒಂದ್ಸಲ ಡ್ರೈವರ್ ಸರಿಯಾಗಿ ಸಿಗಲಿಲ್ಲ ಒಂದಿನ, ಅದೆಲ್ಲ ಪ್ರಾಬ್ಲಮ್ ಆಯಿತು. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಪಾಪ ಗಗನ ಅಂತೂ ಎಲ್ಲ ಕಡೆ ಅವಳು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಈಗ ಟ್ರೈನ್ ಹತ್ತಿದ್ರೆ
ಅಲ್ಲಿ ಸೀಟ್ ಎಲ್ಲರಿಗೂ ನಮ್ಮ ಅಪ್ಪ ಅಮ್ಮ ಗಗನವ್ರ ಅಪ್ಪ ಅಮ್ಮ ಎಲ್ರಿಗೂ ಗಗನ ಚಂದ ಇಬ್ರು ಜಾಸ್ತಿ ಗಗನನೇ ಸೇರ್ಕೊಂಡು ಸೀಟ್ಸ್ ಏನ್ ಹೊಗಳ್ತಾ ಇದೆಯಾ ನೆಕ್ಸ್ಟ್ ಟ್ರಿಪ್ ಮ್ಯಾನೇಜ್ ಮಾಡಲ್ಲ ಅಂತ? ಮಾಡ್ಲೇಬೇಕು. ಮಾಡ್ತಿ ಅಂದ್ರೆ ನಾನು ದುಡ್ಡು ಖರ್ಚು ಮಾಡೋಕೆ ಇರ್ತೀನಿ. ನಾನೇ ದುಡ್ಡು ಖರ್ಚು ಮಾಡಿ ನಾನೇ ಸೀನೇ ಇಲ್ಲ. ನೀನ್ ಪ್ಲಾನ್ ಮಾಡಿದ್ರೆ ನಾನು ರೆಡಿ ಇರ್ತೀನಿ ಆಲ್ವೇಸ್. ಸೊ ಇಷ್ಟ ಗೈಸ್ ನಂದು ಇನ್ಪುಟ್ಸು. ನಾನಂತೂ ಎಲ್ಲ ಹೋಗಿ ಪ್ಲೇಸ್ ಎಲ್ಲಾನು ಎಂಜಾಯ್ ಮಾಡೀನಿ. ಎಂಜಾಯ್ ಮಾಡೋಕ್ಕೆ ಹೋಗಿದ್ದು, ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೀನಿ. ನಿಂದು ಹೆಂಗೆ ಅನಿಸ್ತು? ಈ ಕಡೆ ಬಾ. ನನಗೆ ತುಂಬ ಖುಷಿ ಆಯಿತು. ನನಗೆ ನಾನು ಒಂದ್ಸತಿ ಮುಂಬೈ ನೋಡಿದ್ದೆ ಆ್ಯಂಡ್ ಅದಾದಮೇಲೆ ಚಂದು ಪಪ್ಪ ಎಲ್ಲ ತುಂಬ ಸತಿ ಮುಂಬೈ ಹೋಗಿದ್ದಾರೆ. ನಾನು ಯಾವತ್ತೂ ನಾನು ಬರ್ತೀನಿ ಅಂತ ಫೋರ್ಸ್ ಮಾಡಿ ಹೋಗಿಲ್ಲ. ನಾನು ವರ್ಕಿಂಗಲ್ಲಿದ್ದೆ ಸ್ವಲ್ಪ ಅವ್ರು ಹೋಗಿದ್ದ ಟೈಮಲ್ಲಿ. ಆಮೇಲೆ ಸ್ಟಡೀಸು ಎಕ್ಸಾಮ್ಸು ಹಂಗಿರ್ತಿತ್ತು. ಚಂದು ಒಂದು 4-5 ಸತಿ ಹೋಗಿ ಬಂದಿದ್ದಾಳೆ. ನಾನು ಇದು ಥರ್ಡ್ ಟೈಮ್ ಹೋಗ್ತಾ ಇರೋದು. ಸೆಕೆಂಡ್ ಟೈಮ್ ಫ್ಲೈಟಲ್ಲಿ, ಥರ್ಡ್ ಟೈಮ್ ಮುಂಬೈಗೆ. ಆ್ಯಂಡ್ ನನಗೆ ಇಷ್ಟ ಆಯಿತು. ನನಗಿದ್ದು ಸಚಿನ್ ಜೊತೆ ನಾನು ನೋಡಬೇಕು, ಎಲ್ಲನೂ ಸಚಿನ್ ಜೊತೆ ಹೋಗಬೇಕು, ಸಚಿನ್ ಜೊತೆ ಸುತ್ತಬೇಕು, ಅಲ್ಲೆಲ್ಲ ನಾನು ನೋಡಿದ ಜಾಗ ಎಲ್ಲ ತೋರಿಸ್ಬೇಕು ಅಂತ. ಸೊ ಆ ಮರೀನ್ ಡ್ರೈವ್ಗೆ ಹೋದ್ವಿ, ಸನ್ಸೆಟ್ ಎಂಜಾಯ್ ಮಾಡಿದ್ವಿ. ಅದು ಮಾತ್ರ ನನಗೆ ದ ಬೆಸ್ಟ್ ಮೂಮೆಂಟ್ ಅದು ನನಗೆ. ಆಮೇಲೆ ಅದಕ್ಕಿಂತ ದ ಬೆಸ್ಟ್ ಅಂತ ಅಂದರೆ ಶಿರಡಿ ಸಾಯಿಬಾಬಾ ಟೆಂಪಲಲ್ಲಿ ಸಾಯಿಬಾಬಾನ ಎಷ್ಟು ನಿಯರಿಂದ ನೋಡಿ ಅಲ್ಲಿ ನಿಂತ್ಕೊಂಡು ಮಿಡಲಲ್ಲಿ, ಅದು ಎಲ್ರಿಗೂ ಸಿಗಲ್ಲ ಚಾನ್ಸು. ಅಲ್ಲಿ 2 ಲೈನ್ಸ್ ಇದೆ. ಒಂದು ಲೈನ್ ಹಂಗೆ ಸ್ಟ್ರೈಟ್ ಹೊಟ್ಟೋಗುತ್ತೆ ಸೈಡಿಂದ ದೇವ್ರನ್ನ ನೋಡಿಕೊಂಡು, ಈ ಲೈನು ಹೊರಟೋಗುತ್ತೆ. ಈ 2 ಲೈನ್ ಏನಿತ್ತು ಅದನ್ನ ಮಾತ್ರ ಹಿಂಗ್ ಬರುತ್ತೆ, ಹಿಂಗ್ ಬಂದು ಜಾಯ್ನ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಆಗ್ತೀವಿ ನಾವು. ಯೂಟರ್ನ್ ಸಿಗುತ್ತೆ ಒಂದು ಲೈನಿಗೆ ಮಾತ್ರ. ನಮಗೆ ಮಾತ್ರ ತುಂಬಾ ಹತ್ರದಿಂದ ಸಿಕ್ತು. ನಾನು ಹೋಗಿ ಅಲ್ಲಿ ನಮಸ್ಕಾರ, ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ. ದೇವರಿಂದ ಸ್ವಲ್ಪ ಮುಂದೆಗಡೆ ಪಾದದ ಹೆಜ್ಜೆ ಗುರುತು ಥರ ಇಟ್ಟಿರ್ತಾರೆ. ಸೊ ಅದೊಂದು ಸಖತ್ ಇಷ್ಟ ಆಯಿತು. ಆಮೇಲೆ ಜ್ಯೋತಿರ್ಲಿಂಗ 12 ನೋಡಬೇಕು ನಾನು ಸಚಿನ್ ಅನ್ನೋ ಆಸೆ ಇದೆ. ಅದರಲ್ಲಿ 1-2 ಜ್ಯೋತಿರ್ಲಿಂಗ ಸ್ಟಿಕ್ ಆಯಿತು. ಅದೊಂದು ಬಕೆಟ್ ಲಿಸ್ಟಲ್ಲಿ ಇತ್ತು, ಅದು ಫುಲ್ಫಿಲ್ ಆಯಿತು. ಆ್ಯಂಡ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು ಸಚಿನ್ ಅನ್ನೋದಿತ್ತು. ಆಮೇಲೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು, ಅವರು ನೋಡಿರಲಿಲ್ಲ ಸಚಿನ್ ಅವ್ರ ಅಪ್ಪ ಅಮ್ಮನ. ನಮ್ಮ ಅಪ್ಪ ಅಮ್ಮ ಹೋಗಿ ಬಂದಿದ್ರು. ಸೊ ಅದೇ 2 ಬಕೆಟ್ ಲಿಸ್ಟಲ್ಲಿ ಇತ್ತು. ಅವ್ರ ಅಪ್ಪ ಅಮ್ಮಂಗೆ ತೋರಿಸ್ಬೇಕು ಅನ್ನೋದೆಲ್ಲ ಅದೆಲ್ಲ ಟಿಕ್ ಆಯಿತು. ಎಷ್ಟೊಂದು ಬಕೆಟ್ ಲಿಸ್ಟ್ ಐಟಮ್ಸ್ ಎಲ್ಲ ಟಿಕ್ ಆಯಿತು ನನಗೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು, ಮಜಾ ಮಾಡ್ಕೊಂಡು ಬಂದೆ. ಆದರೆ ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ಹಿಂದಿ ಲ್ಯಾಂಗ್ವೇಜ್ ಬರೆಯೋದ್ರಿಂದ ಸ್ವಲ್ಪ ಏನು ಫಿನಾನ್ಸಲ್ಲಿ ಜಾಸ್ತಿ ಕೊಟ್ವಿ ಅಂತ ಅನಿಸ್ತು. ಆದರೆ 10 ಮೆಂಬರ್ಸ್ ಆಗಿರೋದ್ರಿಂದ ಶೇರ್ ಆಗೋಯ್ತಲ್ಲ, ಅದರಿಂದ ನಮ್ಗೆ ಅಲ್ಲೇ ಮ್ಯಾನೇಜ್ ಆಯಿತು, ಏನು ಜಾಸ್ತಿ ಅಂತ ಅನಿಸ್ಲಿಲ್ಲ. ಆ್ಯಂಡ್ ಇನ್ನೊಂದು ಮಿಸ್ಸಿಂಗು, ಫ್ರೆಂಡ್ಸ್ ಜೊತೆ ಹೋಗ್ಲಿಲ್ವಲ್ಲ. ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಈ ಟ್ರಿಪ್ ಇನ್ನೂ ಹೆಂಗಿತ್ತು, ಅದು ಫುಲ್ ಉಲ್ಟಾ ಆಗಿರ್ತಿತ್ತು. ನೆಕ್ಸ್ಟ್ ಲೆವೆಲ್ ಮಜಾ ಇರೋದು. ಬ್ಲಾಗ್ಸ್ ಎಲ್ಲ ಇನ್ನೂ ಉಲ್ಟಾ ಇರ್ತಿತ್ತು. ಈಗ ಫ್ಯಾಮಿಲಿ ವರ್ಷನ್ ನೋಡಿದ್ವಿ, ಫ್ರೆಂಡ್ಸ್ ವರ್ಷನ್ ಇರ್ತಿತ್ತು ಫುಲ್ಲು ಅಲ್ಲಿ. ಕಮೆಂಟ್ ಹಾಕಿ ಗೈಸ್, ನೆಕ್ಸ್ಟ್ ಫ್ರೆಂಡ್ಸ್ ಜೊತೆ ಒಂದು ಎಲ್ಲರೂ ಔಟರ್ ಸ್ಟೇಟ್ ಇಲ್ಲ ಫ್ಲೈಟ್ ಅಲ್ಲಿ ಹೋಗೋ ತರ ಪ್ಲಾನ್ ಮಾಡಿ ಅಂತ. ನೀವು ಕಮೆಂಟ್ಸ್ ನೋಡಿ ಆದ್ರೂ ಅವರು ಒಪ್ಕೊಂಡು ಪ್ಲಾನ್ ಮಾಡ್ಕೊಂಡ್ ಬರ್ಲಿ. ಹೇಳ್ತಾನೆ ಇದೀವಿ ಫ್ರೆಂಡ್ಸ್ ಹೋಗೋಣ. ನಾವು ಹೇಳ್ತೀವಿ, ಬಟ್ ಒಬ್ಬರೇ ಒಪ್ಕೊಂಡ್ರೆ ಒಬ್ರು ಒಪ್ಕೊಳ್ಳಲ್ಲ. ಒಬ್ರಿಗೆ ವರ್ಕ್ ಇರುತ್ತೆ, ಒಬ್ರಿಗೆ ರಜಾ ಇರುತ್ತೆ, ಎಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಇಷ್ಟ ನನ್ನ ಒಪಿನಿಯನು. ನಂಗೆ ಸಖತ್ ಇಷ್ಟ ಆಯ್ತು. ನೆಕ್ಸ್ಟ್ ಯಾವ್ದಾರ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತ ಇಷ್ಟ ಇದೆ ಅಷ್ಟೇ. ಅಂಡ್ ನಮ್ಮ ಟ್ರಿಪ್ಪಿಗೆ ಬಂದಿರುವಂತ ಸೀನಿಯರ್ ಸಿಟಿಸನ್, ಫುಲ್ ಸೀನಿಯರ್ ಟ್ರಿಪ್ ಚೆನ್ನಾಗಾಯ್ತು. ಅಲ್ಲಿ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಲಿಲ್ಲ? ಎಲ್ಲ ಇಷ್ಟ ಆಯ್ತು ಕಣೋ. ಎಲ್ಲ ಕಡೆ ನನ್ನ ಮಕ್ಕಳು ಎಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಚೆನ್ನಾಗೆಲ್ಲ ತೋರ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಸಾಯಿಬಾಬಾ ಟೆಂಪಲ್ ಎಷ್ಟನೇ ಸತಿ ನೋಡ್ತಾ ಇರೋದು? 3ನೇ ಸತಿ. 2 ಸತಿ ಹೋಗಿದ್ರ ಆಗ್ಲೇ? ನಾನು ಅಜ್ಜಿ ಕರೆಕ್ಟ್ ಆಗಿ 3 ಸತಿ ಒಟ್ಟೊಟ್ಟಿಗೆ ಹೋಗಿರೋದು. ಹೌದಾ? ಒಟ್ಟೊಟ್ಟಿಗೆ ಹೋಗಿರೋದು. ಆಮೇಲೆ ಇನ್ನೇ ಅಜ್ಜಿ ಇನ್ನೇ ಇಷ್ಟ ಆಯ್ತು? ಎಲ್ಲ ಬಾಂಬೆಲು ಎಲ್ಲ ಚೆನ್ನಾಗಿ ದೇವಸ್ಥಾನಗಳೆಲ್ಲ ಚೆನ್ನಾಗಿ ನೋಡಿದೆ, ಚೆನ್ನಾಗಾಯ್ತು. ಅದು ಎಲ್ಲ 2 ಸತಿ ನಮ್ಮ ಅಜ್ಜಿ ನೋಡ್ತಾ ಇರೋದು. ಆಮೇಲೆ ಫ್ಲೈಟ್ ಎಲ್ಲ ಬರ್ತಾ ನೀವು ಕಿಟಕಿಲಿ ನೋಡಿದ್ರಿ, ಚೆನ್ನಾಗಿ ಕಾಣಿಸ್ತಾ? ಚೆನ್ನಾಗಿತ್ತು. ಕಿಟಕಿ ಪಕ್ಕ ಕೂತ್ಕೊಂಡು ಚೆನ್ನಾಗಿ ನೋಡ್ಕೊ ಬಂದೆ. ಆಮೇಲೆ ಕಷ್ಟ ಇದೆ, ಏನು ಇಷ್ಟ ಆಗ್ಲಿಲ್ಲ? ಎಲ್ಲ ಇಷ್ಟ ಆಯ್ತು, ಏನು ಕಷ್ಟ ಆಗ್ಲಿಲ್ಲ. ಏನ್ ಕಷ್ಟ ಆಯ್ತು ಅಂದ್ರೆ ಅವ್ರಿಗೆ ಅಲ್ಲಿ ನಾವು ಸೆಕೆಂಡ್ ಡೇ ತ್ರಯಂಬಕೇಶ್ವರ ಹೋದ್ವಿ. ಅಲ್ಲಿ 200 ರೂಪೀಸ್ ಟಿಕೆಟ್ ತಗೊಂಡು 4 ಅವರು ರಶ್ ಆಯ್ತು. ನಾವು 200 ರೂಪೀಸ್ ಟಿಕೆಟ್ ಅಲ್ವಾ ಅನ್ಬಿಟ್ಟು ಸೀನಿಯರ್ ಸಿಟಿಸನ್ಗೆ ಅಂತ ಕರ್ಕೊಂಡು ಹೋಗ್ಲಿಲ್ಲ. ನೋಡಿದ್ರೆ 200 ರೂಪೀಸ್ ಟಿಕೆಟ್ 3 hours ಆಯ್ತು. ನಮ್ ಜೊತೆನೆ ನಮ್ಗೆ ಕಾಲ್ ನೋವು, ನಮ್ಮ ಅಜ್ಜಿನೂ ನಿಂತಿದ್ರು. ಅಂಡ್ ಅಲ್ಲೆಲ್ಲ ಸ್ವಲ್ಪ ಕಲ್ಲು ಕಾಂಕ್ರೀಟ್ ಆಗಿರ್ತಾರಲ್ಲ ಆ ತರ. ನನ್ಗೆ ಕಾಲೆಲ್ಲ ಚುಚ್ಚಿ ಇಲ್ಲೆಲ್ಲ ಗಲೀಜ್ ಸೇರ್ಕೊಂಡಿದೆ, ಗಾಯ ಆಗಿ ಅವ್ರಿಗೆ ಅಲ್ಲಿ ನಡೆದಿದ್ದು ಸ್ವಲ್ಪ ಕಾಲ್ ನೋವು ಆಗೋಯ್ತು. ಸ್ಲಿಪ್ಪರ್ಸ್ ಇರ್ಲಿಲ್ಲ ನಮ್ಮ ಹತ್ರ, ನಡೆದ್ನಲ್ಲ ಅದು ಸ್ವಲ್ಪ ಕಾಲ್ ನೋವಾಯ್ತು. ಅಲ್ಲಿಗೆ ಯಾಕೆ ಹೇಳಿರ್ಲಿಲ್ಲ ಅಂದ್ರೆ ಆಂಜನೇಯ ದೇವಸ್ಥಾನ ಕಾಲು ಉರಿತಿತ್ತು. ಆಮೇಲೆ ಒಂದ್ ಆಂಜನೇಯ ದೇವಸ್ಥಾನ ಆಯ್ತು, ಅಲ್ಲಿ ನಮ್ಮ ಅಜ್ಜಿ ಇಳಿಲಿಲ್ಲ. ಅಂದ್ರೆ ಅದು ಕೆಳಗಡೆಯಿಂದಲೇ ಕಾಣಿಸ್ತಿತ್ತು. ನಮ್ಮ ಅಪ್ಪ ಇಳಿಬೇಡಿ ಅಂತ ಯಾರಿಗೂ, ನಾವ್ ಆಂಜನೇಯ ನೋಡ್ಕೊ ಬರ್ತೀವಿ ಅಂತ ಇಳಿದು ಬಂದ್ವಿ. ಅದು ಒಂದ್ ಕಡೆ ಇರ್ಲಿಲ್ಲ, ಇನ್ನೆಲ್ಲ ಕಡೆ ನೋಡಿದ್ರು. ನಮ್ಮಷ್ಟು ಮಟ್ಟಿಗೆನೆ ನೋಡಿದ್ರು. ನಮ್ಗೆ ಕಾಲ್ ನೋವು, ನಮ್ ಜೊತೆಗೆ ನೋಡಿದ್ರು. ಹೌದು, ನಮ್ಗೆ ಸುಸ್ತಾಯ್ತು. ಅಜ್ಜಿ ನಮ್ ಜೊತೆಗೆ ಓಡಾಡಿದ್ರು, ನಮ್ಮಷ್ಟಕ್ಕೆ ಓಡಾಡಿದ್ರು. ಮಾತ್ರ ಸೀನಿಯರ್ ಸಿಟಿಸನ್ ಎಂಟ್ರಿ ಕೊಡ್ಸಿದ್ದು. ಅದು ಏನ್ ತುಂಬಾ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಬೇಗ ಎಂಟ್ರಿ ಸಿಕ್ತು ಅಷ್ಟೇ, ಬಿಟ್ರೆ ಆರಾಮಾಗಿ ನೋಡಿದ್ರು. ಇವರು ಅಷ್ಟೇ, ಇವ್ರು ಸೀನಿಯರ್ ಸಿಟಿಸನ್ ಎಂಟ್ರಿಯಲ್ಲಿ ಹೋಗಿದ್ರು ಸಾಯಿಬಾಬಾ ಟೆಂಪಲ್ ನೋಡೋದಕ್ಕೆ. ಇವ್ರು ಬೇಗ ನೋಡ್ಕೊಂಡು ಬಂದು ಕೂತಿದ್ರು, ನಾವು ಸ್ವಲ್ಪ ಲೇಟ್ ಆಯ್ತು. ಈಗ ನಮ್ಮ ಟ್ರಿಪ್ಪಿನ ಇನ್ನೊಬ್ರು ಮೆಂಬರ್ ನಿರ್ಮಲಾ, ನಮ್ಮ ಅಮ್ಮ ಅವರು. ಚೆನ್ನಾಗಿತ್ತು, ಚೆನ್ನಾಗಿ ನೋಡ್ನೋ. ಆಮೇಲೆ ಏನು ಇಷ್ಟ ಆಯ್ತು, ಏನು ತುಂಬಾ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಶಿರಡಿ ಸಾಯಿಬಾಬಾ ಅಂತೂ
ಸಖತ್ ಇಷ್ಟ ಆಯ್ತು. ಆಮೇಲೆ ಮೊದಲನೇ ಸತಿ ಫ್ಲೈಟಲ್ಲಿ ಹೋಗಿದೆ ಹೆಂಗ ಅನಿಸ್ತು ಫಸ್ಟ್ ಅದೇ ಮೊದಲನೇ ಸತಿ ಫ್ಲೈಟ್ ಅಲ್ಲಿ ಹೋಗಿದ್ದು. ಮೊದಲನೇ ಸತಿ ಬೇರೆ ಕಡೆಗೆ ಹೋಗಿರೋದು, ಬೆಂಗಳೂರು ಮೈಸೂರು ಬಿಟ್ಟು ಬೇರೆ ಕಡೆಗೆ ಹೋಗಿರೋದು ಮೊದಲನೇ ಸತಿ. ಶಿವಮೊಗ್ಗ ಹೋಗಿ ಬಂದಿದ್ರು. ಅಲ್ಲ, ಸ್ಟೇಟ್ ಬಿಟ್ಟು, ಕರ್ನಾಟಕ ಬಿಟ್ಟು. ಆಮೇಲೆ ಮೊದಲನೇ ಸತಿ ಚೂಡಿದಾರ್, ಫಸ್ಟ್ ಟೈಮ್ ಚೂಡಿದಾರ್. ಚೆನ್ನಾಗಿದೆ, ನನ್ಗೇನು ಇಷ್ಟ ಆಯ್ತು. ಕಂಫರ್ಟಬಲ್ ಆಗಿದೆ ಓಡಾಡಕ್ಕೆ. ಆರಾಮಾಗಿ ಓಡಾಡ್ಬೋದು. ಫ್ಲೈಟ್ ಅಲ್ಲಿ ಏನು ಅನಿಸ್ತು? ಚೆನ್ನಾಗಿ ಕಾಣಿಸ್ತೈತೆ ನಿಂಗೆ ಇಷ್ಟ ಆಯ್ತು ಕಣ? ಇಷ್ಟ ಆಯ್ತು. ಹಾ, ಓಕೆ. ಚೆನ್ನಾಗಿ ಕಾಣಿಸ್ತದೆ, ನಿಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮಗೂ ಇಷ್ಟ ಆಯ್ತು. ಅಮ್ಮಂಗೆ ಮೊದ್ಲಿಂದ ಹಾಕಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಅಯ್ಯೋ ಮೊದ್ಲಿಂದ ಚೆನ್ನಾಗಿದ್ರೆ ಮೊದ್ಲಿಂದ ಹಾಕಿಲ್ವಲ್ಲ ಅಂತ. ಈಗ ನಾವೆಲ್ಲ ಹಾಕಿತ್ತಿಲ್ವಲ್ಲ, ಇದೇ ಫಸ್ಟ್ನೇ ಸರಿ ಅಲ್ವಾ, ಏನೋ ಒಂಥರ ಅನಿಸ್ತಿತ್ತು. ಆಮೇಲೆ ಸರಿ ಆಯ್ತು. ಫ್ಲೈಟ್ ಹೆಂಗ್ ಅನಿಸ್ತು? ಫ್ಲೈಟ್ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ನು, ಖುಷಿಯಾಗಿ ಕುಂತ್ಕೊಂಡು ಬಂದ್ವಿ. ಆಮೇಲೆ ಟ್ರಿಪ್ ಹೆಂಗ್ ಅನಿಸ್ತು? ಟ್ರಿಪ್ಪು ಚೆನ್ನಾಗಿತ್ತು. ಎಲ್ಲಿ ಸ್ವಲ್ಪ ಬೇಜಾರಾಯ್ತು? ಅದು ಇದು ಎಲ್ಲಿ ಅಂದ್ರೆ ಒಂದಲ್ಲಿ ಅದೇ ಆಟೋದಲ್ಲಿ ಕರ್ಕೋಯಿಲ್ಲ, ಅಲ್ಲೂ ಸ್ವಲ್ಪ ಬೇಜಾರಿತ್ತು ಅಷ್ಟೇ. ಇನ್ನು ಬಾಕಿ ಎಲ್ಲ ಚೆನ್ನಾಗಿದೆ. ಎಲ್ಲಿ? ನಾಸಿಕ್. ಅದೇ ನಾಸಿಕ್ ಇಸ್ ಅ ಬಿಗ್ ಸ್ಕ್ಯಾಮ್. ನಾಸಿಕ್ ಅಲ್ಲ, ಪಂಚವಟಿಗೆ ಹೋಗೋದು ಸ್ಕ್ಯಾಮ್ ಗೈಸ್. ನನಗೆ ಸ್ಕ್ಯಾಮ್ ಮಾಡಿದ್ರು, ಅದ್ರ ಬಗ್ಗೆ ಹೇಳ್ತೀನಿ. ಎಲ್ಲ ತಾವು ಚೆನ್ನಾಗಿತ್ತು, ನಮ್ಗೇನು ಇಷ್ಟ ಆಯ್ತು, ಎಲ್ಲ ತಾವು ಎಂಜಾಯ್ ಮಾಡ್ಕೊ ಬಂದು. ಇವಾಗ ನಮ್ಮ ಅಪ್ಪನ ಸರ್ತಿ ಗೈಸ್. ನಮ್ಮ ಅಪ್ಪಂಗೂ ಇದೆಲ್ಲ ನಮ್ಮ ಮಮ್ಮಿಗೆ ಏನು ಹೇಳಿದ್ವಿ ಅದೇ ಥರ ನಮ್ಮ ಅಪ್ಪಂಗೂ ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದು ಸ್ಟೇಟ್ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿರೋದು, ಫಸ್ಟ್ ಟೈಮು ಫ್ಲೈಟ್ ಎಕ್ಸ್ಪೀರಿಯನ್ಸು, ಫಸ್ಟ್ ಟೈಮು ಟೀ ಶರ್ಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಳ್ಳೆ ಹೊರಗಡೆ ಹೋಗಿರೋದು, ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಒಂದು ಬೀಚ್ಗೆ ಹೋಗಿರಪ್ಪ, ಬೀಚು ಫಸ್ಟ್ ಟೈಮು. ಸೊ ಎಲ್ಲ ಹೆಂಗಿತ್ತು ಫಸ್ಟ್ ಟೈಮ್? ಹೆಂಗ ಅನಿಸ್ತು ನಿಮಗೆ? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೋಗಿದ್ದು ಹೊರಗಡೆ ಹೋಗಿದ್ದು. ಫ್ಲೈಟ್ ಹೆಂಗ ಅನಿಸ್ತು? ಫ್ಲೈಟ್ ಚೆನ್ನಾಗಿತ್ತು, ಸೂಪರ್ ಆಗಿ. ಮುಂಬೈ ಎಲ್ಲ ಸುತ್ತಾಡಿ ಚೆನ್ನಾಗಿತ್ತು. ಮುಂಬೈ ಸಿಡಿ ದರ್ಶನ ಚೆನ್ನಾಗಿತ್ತಾ? ಎಲ್ಲ ಕಡೆ ಚೆನ್ನಾಗಿತ್ತು. ಚೆನ್ನಾಗಿ ಪ್ಲಾನ್ ಮಾಡಿದ್ವಿ ನಾವು. ಪ್ಲಾನ್ ಚೆನ್ನಾಗಿತ್ತು, ಪ್ಲಾನ್ ಸಕ್ಸಸ್ ಆಗಿ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ. ಆಮೇಲೆ ಮುಂಬೈ ಹೆಂಗ ಅನಿಸ್ತು? ಮುಂಬೈ ಕರ್ನಾಟಕನೇ ಬೆಸ್ಟ್. ಮುಂಬೈ ಕಷ್ಟ. ವಡಪಾವು ಇಷ್ಟ ಆಯ್ತಾ? ಇಷ್ಟ ಆಯ್ತು, ಅವ್ರಿಗೆ ಇಷ್ಟ, ನಮ್ಗೇನು ಇಷ್ಟ ಇಲ್ಲ. ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ. ಇಲ್ಲಿ ಮುದ್ದೆ ತಿಂದು ಅಲ್ಲ ವಡಪಾವ್ ತಿನ್ನೋದು. ಆಕ್ಚುಲಿ ಬನ್ನೇ ಇಷ್ಟ ಇಲ್ಲ ನಮ್ಗೆ. ಐದು ಟೇಸ್ಟ್ ಇದ್ರೆ ಆ ಟೇಸ್ಟ್ ಇದೆ. ನಮ್ಮ ಫುಡ್ ನಮಗೆ ಹಾಕ್ಬಿಟ್ಟು ಅವ್ರಿಗೆ ಬನ್ನೇ ಟೇಸ್ಟ್ ಇಲ್ಲ. ನಮ್ಮ ಬನ್ನೇ ಟೇಸ್ಟೇ ಬೇರೆ. ಆಮೇಲೆ ಏನ್ ಬೇಜಾರಾಯ್ತು? ಯಾರು ಇಷ್ಟ ಆಗಿಲ್ವಾ? ಏನು ಬೇಜಾರಿಲ್ಲ, ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಬೇಜಾರಾಗಿಲ್ಲ, ಅಲ್ಲ ಎಂಜಾಯ್ ಮಾಡಕ್ಕೆ ಹೋಗಿದ್ದೀನಿ, ಅದಕ್ಕೆ ಬೇಜಾರಾಯ್ತು. ಆಮೇಲೆ ಗೈಸ್ ನಮ್ಗಿಂತ ನಮ್ಮ ಅಪ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟಪಡ್ತಾರೆ. ನಾವು ಬೇಡ ಹೋಗೋದು ಸಾಕು, ಬನ್ನಿ ಹೋಗೋಣ. ನಾನು ಇನ್ನು ನೋಡ ಹಂಗ ಒಂದಿನ ನೆನೆ ದಿನ ಮನೆ ಬಿದ್ದಾಗ ಅಲ್ಲೆಲ್ಲಾರೋ ಒಂದ್ ಮೂಲೆ ಅಪ್ಪ ಇಲ್ಲಿ ಯಾರೋ ಇದ್ರು ಅಂತ ತೋರ್ಸಿದ್ರು ಅದನ್ನ ಹೋಗಿ ನೋಡ್ಕೊಂಡ್ ಬರ್ತಾರೆ, ವಿಡಿಯೋ ಮಾಡ್ಕೊಂಡು ಹಾಕ್ಬಿಡ್ತಾರೆ. ನೋಡಕ್ಕೋಸ್ಕರ ಹೋಗೋದು, ನಮ್ಮಲ್ಲಿ ಇರ್ಬೋದು. ಒಳ್ಳೇದು ಹೋದ್ಮೇಲೆ ಎಲ್ಲ ಕಡೆ ಎಲ್ಲರಿಗಿಂತ ನಮ್ಮ ಅಪ್ಪನೇ ಜಾಸ್ತಿ ಎಂಜಾಯ್ ಮಾಡೋದು. ಬೀಗ್ರ ಜೊತೆ ಸೇರ್ಕೊಂಡು ಫುಲ್ ಪಾರ್ಟಿ ಮಾಡೋದು. ಫುಲ್ ಕಂಪನಿ. ಅಪ್ಪ ನಮ್ಮ ಅಪ್ಪ ಸೇರ್ಕೊಂಡು ಫುಲ್ ಪಾರ್ಟಿ ಮಾಡೋದು, ಗಮ್ಮತ್ ಮಾಡೋರೆ. ಮುಂಬೈಲಿ ಫುಲ್ ಜಾಲಿ ಮಾಡೋರೆ. ನಮಗೂ ಅದೇ ಬೇಕಾಗಿತ್ತು. ಅವರು ಖುಷಿಯಾಗಿತ್ತು, ಅವ್ರು ಎಂಜಾಯ್ ಮಾಡ್ಲಿ ಅಂತಾನೆ ಕರ್ಕೊಂಡಿದ್ದು, ಎಂಜಾಯ್ ಮಾಡಿದ್ದಾರೆ. ಜೊತೆ ಒಳ್ಳೆ ಕಂಪನಿ ಚೆನ್ನಾಗಿತ್ತು, ಚೆನ್ನಾಗಾಯ್ತು. ಎಂಜಾಯ್ ಎಂಜಾಯ್ ಆಗಿಲ್ಲ, ಎಂಜಾಯ್. ಒಳ್ಳೆ ಬೀಗರು, ಒಳ್ಳೆ ಕಂಪನಿ. ಕೇಳು. ತುಂಬಾ ಚೆನ್ನಾಗಿತ್ತು, ಫುಲ್ ಖುಷಿ ಆಯ್ತಾ? ಖುಷಿ. ಎಷ್ಟು ಮಜಾ ಮಾಡಿದ್ರಿ ಹೇಳಿ? ಮಜಾ ಮಾಡಿದ್ರಲ್ಲ? ಮಜಾ ಮಾಡ್ದೋ ಇವ್ರೊಂದ್ ಕಡೆ ಮಾಡಿದ್ರು, ನಾವೇ ಒಂದ್ ಕಡೆ. ಮೂರ್ ಬ್ಯಾಚ್ ಇತ್ತು, ಮೂರ್ ಬ್ಯಾಚ್ ಅಲ್ಲಿ ಒಂದ್ ಬ್ಯಾಚ್ ನಮ್ದು, ಇನ್ನೊಂದ್ ಬ್ಯಾಚ್ ಇವ್ರದ್ದು ಅಲ್ಲವಾ. ಇನ್ನೊಂದ್ ಬ್ಯಾಚ್ ಸ್ವಲ್ಪ ವಯಸ್ಸಾದವ್ರದಿತ್ತು, ಅವ್ರದ್ದೆಲ್ಲ ಕ್ಲೀನ್ ಎಂಜಾಯ್ ಮಾಡ್ಕೊಂಡು ಹೈ ಕ್ಲಾಸ್ ಆಗ್ಬೋದು. ಫ್ಲೈಟ್ ಎಲ್ಲ ಏನು ನಮ್ಮ ಅಪ್ಪ ಎಲ್ಲ ಶಿರಡಿಗೂ ಒಂದ್ 5-6 ಸತಿ ಹೋಗ್ಬಿಟ್ಟಿದ್ದಾರೆ. ಸರಿ ಆಯ್ತು. ನಾವು ಇವರಿಂದಾನೇ ನಾವು ಮುಂಬೈಗೆ ಹೋಗಿದ್ದು. ಸೊ ಹೋಗಿದ್ದು ಫುಲ್ ಖುಷಿ. ನಮ್ಮ ಅಕ್ಕ ಮನೆ ಮಾತ್ರ ಒಳ್ಳೆ ಫುಡ್ ತಿಂದೋ ನಾವು 3 ಜನ. ನಮಗೂ ಫುಲ್ ಖುಷಿ ಆಯ್ತು. ಒಳ್ಳೆ ಎಂಜಾಯ್ ಮಾಡೋದೇ ಗೈಸ್. ನಮ್ಗಿಂತ ಇವರೇ ಜಾಸ್ತಿ ಎಂಜಾಯ್ ಮಾಡಿರೋದು. ಇವರೇ ಗಮ್ಮತ್ ಮಾಡಿರೋದು ಮುಂಬೈಗೆ ಹೋಗಿ. ಒಂಥರ ಗಮ್ಮತ್ತು. ಸೂಪರ್. ನಮ್ ಜೊತೆ ಬಂದಿದ್ರೆ ಸೀನಿಯರ್ ಸಿಟಿಸನ್ ಇವ್ರೊಬ್ರು. ಆಮೇಲೆ ನಮ್ ದೊಡ್ಡಪ್ಪಂಗೂ ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಮುಂಬೈಗೂ ಬಂದಿಲ್ಲ, ಫ್ಲೈಟ್ ಹೋಗಿಲ್ಲ ದೊಡ್ಡಪ್ಪ. ಇನ್ನೊಂದು ಫ್ಲೈಟ್ ಹೋಗಿದ್ದಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್. ಫ್ಲೈಟ್ ಅಲ್ಲಿ 2 ಸೈಡ್ ವಿಂಡೋ ಸೀಟ್. ನೀವೇ ಬರ್ತಾರೆ, ನೀವೇ ಕೂತಿದ್ರಾ? 2 ಸೈಡ್ ವಿಂಡೋ ಸೀಟ್ ಎಂಜಾಯ್ ಮಾಡೋರೆ.
ಹೆಂಗನ್ಸ್ತು ವಿಂಡೋ ಸೀಟ್ ಎಲ್ಲ? ಲಾಸ್ಟ್ ಟೈಮ್ ಸೂಪರ್ ಆಗಿತ್ತು. ಹಾ, ಮುಂಬೈ ಹೆಂಗನ್ಸ್ತು? ಫಸ್ಟ್ ಒಂದ್ಸರಿ ಹೋದಾಗ ಏನಾಗುತ್ತಂದ್ರೆ ಅವ್ನ ಮಧ್ಯೆ ಹಿಡಿದ್ನಲ್ಲ, ಹಾ, ಹಿಂಗೆ ಸ್ವಲ್ಪ ಜೀವ ಬಾಯ್ ಹೋಯ್ತು. ಇಲ್ಲ, ಈಗ ಲಾಸ್ಟ್ ಟೈಮ್ ಈ ಕಡೆ ಆವಾಗ ಒಂದ್ಸಲ ಆಯ್ತು. ಅವಾಗಲೂ ಹಂಗಾಯ್ತು. ಹಾ. ಡೌನ್ ಮುಂದೆ ನಿಧಾನ ಹೋಗ್ತಿದ್ದ. ಆವಾಗ ಒಂದ್ಸಲ ಆಯ್ತು. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಏನಾಗಬೇಕು? ಸಾಯಿಬಾಬಾ ದೇವಸ್ಥಾನ, ಜ್ಯೋತಿರ್ಲಿಂಗ ಎಲ್ಲ ಹೇಗಿತ್ತು? ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು? ಏನ್ ಕಷ್ಟ ಆಯ್ತು? ಊಟ ಕಷ್ಟ ಏನಿಲ್ಲಪ್ಪ. ಊಟ ಕಷ್ಟ ಆಯ್ತು. ಪಾಪ ಬರೀ ತಿಂಡಿ ತಿನ್ನಿಸ್ಬಿಟ್ಟು ರಾತ್ರಿ ಊಟ ಕೊಡಿಸ್ತಾ ಇದ್ದೇವೆ ನಾವು. ಶಿರಡಿಲಿ ಮಾತ್ರ ಒಳ್ಳೆ ಊಟ ಸಿಕ್ತು. ಒಳ್ಳೆ ಊಟ ಸಿಕ್ತು. ಅದು ಮಾತ್ರ ಎಲ್ರಿಗೂ ಇಷ್ಟ ಆಯ್ತು guys. ಶಿರ್ಡಿ ಸಿಕ್ಕಿರೋ ಶಿರಡಿ ಊಟ ದೇವಸ್ಥಾನದ ಪ್ರಸಾದ ಮಾತ್ರ ಎಲ್ಲಿ ನಮ್ ಯಾವ ಇದೆಲ್ಲ ಕೊಡ್ತಿಲ್ಲ ಊಟನ ಅಷ್ಟು ಚೆನ್ನಾಗಿ ಊಟ ಇನ್ನೊಂದ್ ಕೊಡ್ತೀವಿ. ದಿನ ನೆಕ್ಸ್ಟ್ ದಿನ ತಿನ್ಬೇಕು ಅಂತ ಟ್ರೈ ಮಾಡಿದ್ವಿ, ಆದ್ರೆ ನಮ್ಗೆ ಟೈಮ್ ಇದಾಗಿಲ್ಲ. 10:30 ಸ್ಟಾರ್ಟ್, ನಾವು 9 ನಮ್ಗೆ ಗಂಟೆಗೆ ಟೈಮ್ ಸಿದಾಯ್ತು, ಕನ್ಸ್ಯೂಮ್ಸ್ ಇರಲಿಲ್ಲ, ನಾವು ಸೀದಾ ಬಂದ್ವಿ ಅಷ್ಟೇ. ಟ್ರಿಪ್ ಹೆಂಗಿತ್ತು ಅಲ್ವಾ? ಟ್ರಿಪ್ ಹೆಂಗಿತ್ತು ಅಂತ ಕೇಳವ? ಟ್ರಿಪ್ ಹೆಂಗಿತ್ತು ಅಂದ್ರೆ ಒಂಥರ ರೋಲರ್ ಕೋಸ್ಟರ್ ತರ ಇತ್ತು ನನಗೆ. ಸಿಕ್ಕಾಪಟ್ಟೆ ಮ್ಯಾನೇಜ್ಮೆಂಟು, ಆಮೇಲೆ ಊಟ ಎಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನಮ್ಮ ಪೇರೆಂಟ್ಸ್ಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಅದೆಲ್ಲ ನಮ್ಮ ತಲೆ ಮೇಲೆ ಬೀಳ್ತಿತ್ತು. ಅವ್ರು ಮಾತಾಡ್ತಾರೆ ಸರ್, ನೀವು ಸರಿಯಾಗಿ ಮಾಡಿಲ್ಲ ಪ್ರಿಪ್ರೇಷನ್, ನೀವು ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅನ್ನೋ ಥರ ಹೇಳೋರು. ಸೊ ಸ್ವಲ್ಪ ಆ ಥರ ಇತ್ತು. ಆ್ಯಂಡ್ ಎಂಜಾಯ್ಮೆಂಟ್ ವೈಸ್ ನಾವು ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗಿರ್ಲಿಲ್ಲ. ನಾವು ಹೋಗಿದ್ದೆಲ್ಲ ಪುಣ್ಯ ಸ್ಥಳಕ್ಕೆ. ಸೊ ಚೆನ್ನಾಗಿತ್ತು. ನನಗಂತೂ ತುಂಬ ಆಸೆ ಇತ್ತು, ನಾನು ಜ್ಯೋತಿರ್ಲಿಂಗ ನೋಡಲೇಬೇಕು ಅಂತ. ಸೊ ನಾನು ಫಸ್ಟು ಶಿರಡಿ ಅಂತ ಪ್ಲಾನ್ ಮಾಡಬೇಕಾದ್ರೇ ಡಿಸೈಡ್ ಆಗಿದೆ, ನಾವು ನೆಕ್ಸ್ಟ್ ಅಲ್ಲಿ ಆ ಕಡೆ ಈ ಕಡೆ ಹೋದರೆ ಮಾತ್ರ ನಾನು ಈ ಸತಿ ಬರ್ತೀನಿ, ಬೇರೆ ಬರಲ್ಲ ಅಂತ. ಬಿಕಾಸ್ ನಾನು ಶಿರಡಿ 3-4 ಸತಿ ನೋಡಿದ್ದೀನಿ. ಅದಕ್ಕೆ ಈ ಸತಿ ನಾವೆಲ್ಲ ಪ್ಲಾನ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಮುಂಬೈಗೆ ಹೋದ್ವಿ. ಮುಂಬೈಲಿ ಸಿಕ್ಕಾಪಟ್ಟೆ ಬಿಸಿಲು, ಅದೊಂದು ಸ್ವಲ್ಪ ಕಿರಿಕಿರಿ ಮಾಡ್ತಿತ್ತು ನಮಗೆ. ಅದು ಬಿಟ್ಟರೆ ಓವರ್ ಆಲ್ ಸೂಪರ್ ಆಯಿತು. ನಮ್ಮ ಟ್ರಿಪ್ಪಿಗೆ ಬಂದಿರುವಂಥ ಮಹಿಳಾ ಮಣಿಯರಲ್ಲಿ ಇವರು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ಸ್. ಓವರ್ ಟ್ರಿಪ್ಪಿಂಗ್ ಅನ್ಸ್ತು. ಸಕ್ಕದಾಗಿತ್ತು. ಹಾ, ಫುಲ್ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ವಿ. ಆಮೇಲೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ದರ್ಶನ ಚೆನ್ನಾಗಾಯ್ತು. ಯಾವ್ದು ಇಷ್ಟ ಆಯ್ತು ತುಂಬಾ? ನನಗಂತೂ ಎಲ್ಲೋರ ಕೇವ್ಸ್ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಸೂಪರ್. ತುಂಬಾ ಹಾಳಾಗ್ಬಿಟ್ಟಿದೆ, ಬೇಜಾರು ಆಯ್ತು ಒಂದ್ ಕಡೆ. ಪ್ಲಾನ್ ಮಾಡಿದ್ಕೂ ಸಾರ್ಥಕ ಆಯ್ತು ಬಿಡಿ, ನಿಮ್ಗೆ ಇಷ್ಟ ಆಯ್ತು ಅಂತ. ಆಮೇಲೆ ಶಿರಡಿನೂ ಸಖತ್ ಇಷ್ಟ ಆಯ್ತು. ಇನ್ ಜ್ಯೋತಿರ್ಲಿಂಗ ನೋಡಿದಂತೂ ತುಂಬಾ ಇಷ್ಟ ಆಯ್ತು. ನಾನು ಆಲ್ರೆಡಿ ಒಂದ್ ನೋಡಿದ್ದೆ ಶ್ರೀಶೈಲದಲ್ಲಿ. ಹಾ, ಇದು ಮೂರನೇ ಜ್ಯೋತಿರ್ಲಿಂಗ. 3 ಜ್ಯೋತಿರ್ಲಿಂಗ ನೋಡ್ದಂಗೆ ಆಯ್ತು. ಶಿರಡಿಗೆ 2ನೇ ಸತಿ ಅಲ್ಲ? ಶಿರಡಿ 2ನೇ ಸಲ ನಾನು. ಓಕೆ. ಜ್ಯೋತಿರ್ಲಿಂಗ 3 ನೋಡಿದ್ದೀನಿ ನಾನು. ಆಮೇಲೆ ಸಖತ್ ಖುಷಿ ಆಯ್ತು ನನಗೆ. ನಿಮ್ಗೆ? ಊಟ ಸ್ವಲ್ಪ ಹೆಚ್ಚು ಕಮ್ಮಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ ಕರ್ನಾಟಕ ಫುಡ್ ಅಂತ ಒಂದು ಸಿಗಲ್ಲ. ಅದು ನಮ್ಮ ಅತ್ತೆ ಮನೆಗೆ ಹೋಗಿದ್ದಕ್ಕೆ ನಮ್ಗೆ ಅವತ್ತಿನ ದಿನ 2 ದಿನ sufficient ಊಟ ಸಿಕ್ತು. ಯಾವ ಹೋಟೆಲ್ ಹೋಗು ಏನೋ ಗೊತ್ತಾಗ್ತಿಲ್ಲ. ಆಮೇಲೆ ನಾಸಿಕಲ್ ನೈಟ್ ಒಂದು ಹೋಟ್ಲಲ್ ಚೆನ್ನಾಗಿ ಸಿಕ್ತು ಊಟ. ಇನ್ನು 3 ದಿನ ಸ್ವಲ್ಪ ಊಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತು. ನಿಮ್ಗೆ ಹೆಂಗ ಅನ್ಸ್ತು ಭಾರತಮ್ಮ? ನಮಗೆ ತುಂಬಾ ಚೆನ್ನಾಗಿತ್ತು ಟ್ರಿಪ್. ಶನಿ ಸಿಂಗಾಪುರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದು 4ನೇ ಸಲ ಹೋಗ್ತಾ ಇರೋದು. ಜ್ಯೋತಿರ್ಲಿಂಗಕ್ಕೆ ಹೋಗಿರ್ಲಿಲ್ಲ, 2 ಜ್ಯೋತಿರ್ಲಿಂಗ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬಂದ್ವಿ. ಆಮೇಲೆ ಗೈಸ್ ತುಂಬಾ ಜನ ಐಟಿನರಿ ಕೇಳಿದ್ರೆ, ತುಂಬಾ ಜನ ಅಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ರ, ನಾವು ಹೋಗ್ಬೇಕು ಅನ್ಕೊಂಡಿದೀವಿ, ಐಟಿನರಿ ಬಗ್ಗೆ ಹೇಳಿ, ಆಮೇಲೆ ಏನ್ ಅನ್ಸ್ತು ಹೇಗೆ ಅಂತ. ನಾವು ಇದನ್ನ ಪ್ಲಾನ್ ಮಾಡಿದ್ದು ಫಸ್ಟ್ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ಬಿಟ್ವಿ ಬೇಗ, 2.5-3 ಮಂತ್ಸ್ ಬ್ಯಾಕ್. ಬಿಕಾಸ್ ತುಂಬಾ ಕಮ್ಮಿಗೆ ಸಿಕ್ಲಿ ಅಂತ. ನಮಗೆ ಹೋಗ್ತಾ ಬರ್ತಾ 1 ಪರ್ಸನ್ಗೆ 6.9 ಹಂಗೇನೋ ಬಿತ್ತು, 7,000 ಬಿತ್ತು ಒಬ್ರಿಗೆ ಫ್ಲೈಟಿಗೆ ಹೋಗ್ತಾ ಬರ್ತಾ. ಅಂಡ್ ನಾವು ಫ್ಲೈಟ್ ಬುಕ್ ಮಾಡಿದ್ದು ಇಲ್ಲಿಂದ ಮುಂಬೈಗೆ, ಮುಂಬೈಯಿಂದ ಬೆಂಗಳೂರಿಗೆ ಹಂಗೆ. ಆಮೇಲೆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ವಿ, ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಅನ್ಕೊಂಡು. ನಾವು ಫಸ್ಟ್ ಡೇ ಹೋಗಿದ್ದ ದಿನಕ್ಕೆ ನೈಟ್ಗೆ ಮುಂಬೈ ಟು ಶಿರ್ಡಿ ಬುಕ್ ಮಾಡ್ಕೊಂಡ್ವಿ. 1 ಡೇ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಡೇಗೆ ನಾಸಿಕ್ಕಿಂದ ಮುಂಬೈಗೆ ಬುಕ್ ಮಾಡ್ಕೊಂಡ್ವಿ. ಸೊ ಆ 2 ದಿನದಲ್ಲಿ ಏನಿದೆ ನಾವೆಲ್ಲನೂ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು. ಸೊ ನಾವು ಫಸ್ಟ್ ಡೇ ಏನ್ ಮಾಡಿದ್ವಿ, ಹೋಗಿದ್ದ ದಿನ ಫ್ಲೈಟ್ ಇಳಿದ ತಕ್ಷಣ ಕ್ಯಾಬ್ ಮಾಡ್ಕೊಂಡು ಆಲ್ ಮುಂಬೈ ಸುತ್ತಾಡಿದ್ವಿ. ವಿನಾಯಕ ಟೆಂಪಲ್, ಮಹಾಲಕ್ಷ್ಮಿ ಟೆಂಪಲ್, ಅದು ಇದು ಬೀಚ್ ಎಲ್ಲ ನೋಡ್ಕೊಂಡು ಫುಲ್ ಸುತ್ತಾಡಿ ನೆಕ್ಸ್ಟ್ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಂಡ್ ಕ್ಯಾಬಿಗೆ 2 ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಸೊ ನಮಗೆ 7,000 ಖರ್ಚಾಯ್ತು 2 ಕ್ಯಾಬಿಗೆ. 2 ಕ್ಯಾಬ್ನ 7,000 ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಬಟ್ ಮುಂಬೈ ಅದು ಏನು ಮಾಡಕ್ಕಾಗಲ್ಲ, ಗೊತ್ತಾಗಲ್ಲ. ಸೊ 2 ಕ್ಯಾಬ್ ಬುಕ್ ಮಾಡ್ಕೊಂಡು 80 ಕಿಲೋಮೀಟರ್ಸ್ 8 ಅವರ್ಸ್ ಅನ್ನೋ ತರ ಬುಕ್ ಮಾಡ್ಕೊಂಡಿದ್ದು. ಸೊ ಅದಷ್ಟು ನೋಡ್ಕೊಂಡು ನೆಕ್ಸ್ಟ್ ಟ್ರೈನ್ ಹತ್ಕೊಂಡ್ವಿ. ಟ್ರೈನ್ ಬೆಳಗ್ಗೆ ಹೋಗಿ ಶಿರಡಿಲಿ ಬಿಡ್ತು. ಶಿರಡಿಲಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಶಿರಡಿ ಕಡೆಯಿಂದಾನೆ. ನೀವು ಅಷ್ಟೇ ಯಾವಾಗ ಪ್ಲಾನ್ ಮಾಡ್ತೀರಾ ಅವಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ, ಆಮೇಲೆ ರೂಮ್ಸ್ ಬುಕ್ ಮಾಡ್ಕೊಳ್ಳಿ. ಇದು 3 ನಮಗೆ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ನೀವು 2 ಮಂತ್ಸ್ ಪ್ರಿಯರ್ ಪ್ಲಾನ್ ಮಾಡಿದ್ರೆ ನಮಗೆ ರೂಮ್ಸ್ ಬಂದು 600 rupeesಗೆ 1 ರೂಮ್ ಸಿಕ್ತು. 1 ರೂಮ್ ಅಲ್ಲಿ 3-4 ಜನ ಇರ್ಬೋದು. ಸೊ 600 ಪರ್ ರೂಮ್ ಸಿಕ್ಕಿದ್ರಿಂದ ನಾವು ಆರಾಮಾಗಿದ್ವಿ. ಅದು ಸಾಯಿ ಆಶ್ರಮ್ ಕಡೆಯಿಂದಾನೇ ಸಿಕ್ಕಿದ್ದು ರೂಮ್ಸ್. ಅಂಡ್ ಟ್ರೈನ್ ಟಿಕೆಟ್
ಟಿಕೆಟ್ಸ್ ಹೋಗ್ತಾ ಬರ್ತಾ 600-700 ತರ ಸಿಕ್ತು ಹೋಗ್ತಾ ಬರ್ತಾ ಟು ಅಂಡ್ ಫ್ರೋ. ಅಂಡ್ ಫ್ಲೈಟ್ ಟಿಕೆಟ್ಸ್ ಹೇಳಿದೆ. ಫಸ್ಟ್ ಡೇ ಏನ್ ಮಾಡಿದ್ವಿ, ಶಿರಡಿ ಹೋದ್ವಿ, ಅದ್ರ ಶಿರಡಿ ದರ್ಶನ ಮಾಡ್ಲಿಲ್ಲ. ಡೈರೆಕ್ಟ್ ನಾವು ಎಲ್ಲೋರಾ ಕೇವ್ಸ್ ಹೋದ್ವಿ, ಗ್ರೀಷ್ಮೇಶ್ವರ ಜ್ಯೋತಿರ್ಲಿಂಗ ನೋಡಿದ್ವಿ. ಆಮೇಲೆ ಸಂಜೆ ಏನ್ ಮಾಡಿದ್ವಮ್ಮ, ಅಲ್ಲೇ ಒಂದು ಟೆಂಪಲ್ ನೋಡ್ಕೊಂಡು ಶನಿ ಸಿಂಗಾಪುರ ನೋಡ್ಕೊಂಡು 4 ಟೆಂಪಲ್, ಒಂದು ಎಲ್ಲೋರಾ ಕೇವ್ಸ್, ಕೃಷ್ಣೇಶ್ವರು, ಆಮೇಲೆ ಅಲ್ಲೇ ಒಂದು ಸ್ಲೀಪಿಂಗ್ ಹನುಮಾನ್ ಟೆಂಪಲ್ ಮತ್ತೆ ಶನಿ ಸಿಂಗಾಪುರ ನೋಡ್ಕೊಂಡು ಶಿರಡಿಗೆ ಬಂದು ಆಲ್ಟ್ ಆದ್ವಿ. ಫಸ್ಟ್ ಡೇ ಮಾತ್ರ ನಮಗೆ ಬೆಳಗ್ಗೆ ಊಟ ಸಿಕ್ತು ಶಿರಡಿ ಸಾಯಿ ಆಶ್ರಮ ಅಲ್ಲೇ ಸಿಕ್ತು, ಸಖತ್ತಾಗಿತ್ತು. ಅಂಡ್ ನೆಕ್ಸ್ಟ್ ಡೇ ಎದ್ದಿದ ತಕ್ಷಣ ಬೇಗ 6 ಗಂಟೆಗೆ ಫಸ್ಟ್ ದರ್ಶನಕ್ಕೆ ಹೋದ್ವಿ, ಶಿರಡಿ ಸಾಯಿಬಾಬಾ ನೋಡ್ಕೊಂಡು. ನೆಕ್ಸ್ಟ್ ಡೈರೆಕ್ಟ್ ಪಂಚವಟಿಗೆ ಹೋದ್ವಿ. ಪಂಚವಟಿ ಇಸ್ ಇನ್ ನಾಸಿಕ್. ಇಲ್ಲಿ ಬಿಗ್ ಸ್ಕ್ಯಾಮ್ ಆಗುತ್ತೆ ಇಲ್ಲಿ. ಸೊ ನೀವು ನಮ್ದು ಫಸ್ಟ್ ಡೇ ಒಬ್ಬ ಕ್ಯಾಬ್ ಡ್ರೈವರ್ ಬಂದಿದ್ದ, ಸೆಕೆಂಡ್ ಡೇ ಒಬ್ರು ಬಂದಿದ್ರು. ಫಸ್ಟ್ ಡೇ ಬಂದಿದ್ರು ತುಂಬಾ ಚೆನ್ನಾಗಿ ತೋರಿಸಿದ್ರು. ಸೆಕೆಂಡ್ ಡೇ ಬಂದಿದ್ದವ್ರು ಏನ್ ಮಾಡಿದ್ರು, ಅವ್ರಿಗೆಲ್ಲ ಕನೆಕ್ಷನ್ ಲಿಂಕ್ ಇರುತ್ತಲ್ಲ, ಸೊ ಅವರು ಕನೆಕ್ಷನ್ ಇಟ್ಕೊಂಡು ಎಲ್ಲಿ ಬೇಕು ಅಲ್ಲೇ ನಿಲ್ಸಿದ್ರು. ಅದೇ ಆಟೋ ಡ್ರೈವರ್ ಹತ್ರ ಹೇಳಿ ಅದೇ ಆಟೋದಲ್ಲಿ ಕಳ್ಸಿದ್ರು. ಸೊ ಪರ್ ಆಟೋ ಅವನು 600 ಚಾರ್ಜ್ ಮಾಡ್ದ. ಒಂದು ಆಟೋದಲ್ಲಿ 3 ಜನ ಅಂತೆ 600 ಚಾರ್ಜ್ ಮಾಡ್ದ. ನಾನು ಅಲ್ಲೇ ಬೇರೆ ಆಟೋ ವಿಚಾರಿಸಿದೆ, ಅವನು 4 ಜನ ಕೂರ್ಸ್ಕೊತೀನಿ 500 ಕೊಡಿ ಅಂತ. ಆದ್ರೆ ಇವರು ಮಾತಾಡ್ಕೊಂಡ್ಬಿಟ್ಟಿದ್ವು, ನಾವು 500ಗೆ ಪರ್ ಆಟೋ ಕೊಟ್ಟು 3 ಆಟೋಸ್ 1500 ಮಾಡಿದ್ವಿ. ಅದ್ರಲ್ಲಿ ನಮ್ ಡ್ರೈವರ್ ಏನ್ ಮಾಡ್ದ, ಹೋಗ್ಬಿಟ್ಟು ಅವನು ಪರ್ಸೆಂಟೇಜ್ ಇಸ್ಕೊಂಡ್ ಬಂದ. ಅದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅಂಡ್ ಏನು ಇಲ್ಲ ಗೈಸ್, ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ಅಂದ್ರೆ ಹಿಂಗ್ ಹೋಗಿ 500 ಮೀಟರ್ಸ್ ಮೇನ್ ಟೆಂಪಲ್ ಇರೋದು, ಪಂಚವಟಿ ಟೆಂಪಲ್. ಇಲ್ಲಿ ಯಾವ್ದು ನೀರು, ಗೋದಾವರಿ ರಿವರ್ ಹತ್ರನೇ 500 ಮೀಟರ್ಸ್ ಅಲ್ಲಿ ಪಂಚವಟಿ ರಿವರ್ ದೇವಸ್ಥಾನ ಇರೋದು. ಆಮೇಲೆ ಸಂಜೆ ಹೊತ್ತು ಹೋಗ್ಬೇಕು, ಅಲ್ಲಿಗೆ ಗಂಗಾ ಆರತಿ ಇರುತ್ತೆ. ನಾವು ಕೇಳಿದ್ವಿ, ಆದ್ರೆ ಕರ್ಕೊಂಡು ಹೋಗ್ಲಿಲ್ಲ ಒಂದ್ ಸಂಜೆ. ನಮಗೆ ಬೆಳಗ್ಗೆನೆ ಕರ್ಕೊಂಡು ಹೋಗ್ಬಿಟ್ಟ. ಅದ್ ಎಲ್ಲೆಲ್ಲೋ ಸುಮ್ನೆ 3 ಕಿಲೋಮೀಟರ್ ಸುತ್ತ ಅಲ್ಲೇ ಒಂದೇ ಕಡೆ 5 ಟೆಂಪಲ್ ಇದೆ ಗೈಸ್, ಅದನ್ನ ನೋಡಿ ಚಿಕ್ಕ ದೇವಸ್ಥಾನ. ಈಗ ನಾವೀಗ ಗಣೇಶ ಟೆಂಪಲ್ ಅದು ಇದು ಚಿಕ್ಕ ದೇವಸ್ಥಾನ ಹೋಗ್ತೀವಲ್ಲ, ಆತರ ದೇವಸ್ಥಾನ ತೋರಿಸ, ಅದು ಟೂರಿಸ್ಟ್ ಪ್ಲೇಸಸ್ ಅಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಹಂಗ್ ತೋರಿಸ್ಬಿಟ್ಟು ನಮ್ಮ ಹತ್ರ ಅಷ್ಟು ಇಸ್ಕೊಂಡು ಅದೇ ದೊಡ್ಡ ಸ್ಕ್ಯಾಮ್ ಆಗಿದ್ ನಮ್ಗೆ. 200 ರೂಪೀಸ್ ವರ್ತ್ಗೆ ಅವನು 600 ರೂಪಾಯಿ ಚಾರ್ಜ್ ಮಾಡಿ. ಕೆಳಗಡೆ ಸಂಜೆ ಕರ್ಕೊಂಡ್ ಬಂದಿದ್ರೆ ಆರ್ತಿಗೆ ನಮ್ಗೆ ಓಕೆ ಅನ್ಸ್ತಿತ್ತು, ಅದು ಸ್ಕ್ಯಾಮ್ ಆಗಿದ್ರು ನಮ್ಗೇನ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಆರ್ತಿ ನೋಡಿದ್ವಿ ಅಂತ. ಆದ್ರೆ ಅವ್ನು ಆರ್ತಿಗೆ ಕರ್ಕೊಂಡ್ ಬರ್ಲಿಲ್ಲ, ಅದರಿಂದ ನಮ್ ಟೈಮು ವೇಸ್ಟ್ ಆಯ್ತು. ಅಲ್ಲಿಂದ ಅದ್ ಮುಗಿಸ್ಕೊಂಡು ಅದೇ ನಮ್ಗೆ ಅಷ್ಟು ಇಷ್ಟನೇ ಆಗಿಲ್ಲ, ಯಾರಿಗೂ ವೇಸ್ಟ್ ಅಂತ ಅನ್ಸ್ತು. 1 ಟೆಂಪಲ್ ಮಾತ್ರ ಮೇನ್ ಇತ್ತು, ನೋಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ತ್ರ್ಯಂಬಕೇಶ್ವರ ಹೋದ್ವಿ. ತ್ರ್ಯಂಬಕೇಶ್ವರ ನೋಡ್ಕೊಂಡು ನೆಕ್ಸ್ಟ್ ಇನ್ನು 2 ಚಿಕ್ಕ ದೇವಸ್ಥಾನ ಇತ್ತು, ಅದ್ ನೋಡ್ಕೊಂಡು ಬಂದು ನಮ್ಮ ನಾಸಿಕ್ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ರು. ಆಮೇಲೆ ನಾವ್ ಅಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ಟ್ರೈನ್ ಇತ್ತು ನಮ್ಗೆ, ಟ್ರೈನ್ ತಗೊಂಡು ಮುಂಬೈಗೆ ಬಂದ್ವಿ. ಮುಂಬೈಗೆ ಬಂದಿದ್ದ ದಿನ ನಾವು ಮುಂಬೈ ಎಕ್ಸ್ಪ್ಲೋರ್ ಮಾಡಿದ್ವಿ. ನೆಕ್ಸ್ಟ್ ಡೇ ರೆಸ್ಟ್ ಮಾಡಿ ಫ್ಲೈಟ್ ಇತ್ತು, ಫ್ಲೈಟ್ ತಗೊಂಡು ಬಂದ್ವಿ. ಇದಿಷ್ಟು ಐಟಿನರಿ. ಮತ್ತೆ ನಮ್ಗೇನು ಎಲ್ಲಿ ಒಂದ್ ಕಡೆ ಸ್ಕ್ಯಾಮ್ ಆಯ್ತು ಅಂತ ಇದಿಷ್ಟು ಬ್ರೀಫ್ ಆಗಿ ಹೇಳಿದೀನಿ. ನಿಮ್ಗೆ ಏನಾದ್ರು ಜಾಸ್ತಿ ಡೀಟೇಲ್ ಆಗಿ ಬೇಕು ಅಂದ್ರೆ ಕಮೆಂಟ್ ಹಾಕಿ ಡೀಟೇಲ್ ಆಗಿ ಹೇಳ್ತೀವಿ. ಡೀಟೇಲ್ ಆಗಿ ಹೇಳಕ್ಕೆ ನಾವು ಬೇರೆ ಬ್ಲಾಗ್ ಅಲ್ಲಿ ಹೇಳ್ತೀವಿ, ಮಾಡ್ಕೊಂಡು ಹೇಳ್ಬೇಕಾಗುತ್ತೆ ನಿಮ್ಗೆ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ಬ್ಲಾಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀವಿ, ನಾವು ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದೀವಿ, ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದೀವಿ ಅಂತ. ಆದ್ರೆ ಅದು ಈ ಬ್ಲಾಗ್ ಅಲ್ಲಿ ಕವರ್ ಮಾಡಕ್ಕಾಗಲ್ಲ, ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಆ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್.